ತುಲಾರಾಶಿಯವರು ಈ ಶತ್ರುಗಳನ್ನು, ನೀವು ನಿಮ್ಮ ಶತ್ರುಗಳನ್ನ ಎದುರಿಸ್ತಕ್ಕಂಥದ್ದು ಇದೆಯಲ್ಲ, ಸ್ವಲ್ಪ ಕ್ಲಿಷ್ಟಕರವಾದ ವಿಚಾರವಾಗಿರುತ್ತೆ. ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಯಾರ್ಯಾರು ಶತ್ರುಗಳು ಅನ್ನೋ ರೀತಿಯಲ್ಲಿ ಇರ್ತಾರಲ್ಲ, ಅವರು ಅವರಿಗಿಂತ ಸ್ವಲ್ಪ ಬಲಯುತವಾಗಿ ಇರ್ತಾರೆ, ಅವರಿಗಿನ್ನ ಸ್ವಲ್ಪ ದೊಡ್ಡ ಪೊಸಿಷನ್ನಲ್ಲಿ ಇರ್ತಾರೆ. ಹೆಂಗಾಗ್ಬಿಡುತ್ತೆ ತುಲಾರಾಶಿಯವ್ರ ಕಥೆ ಅಂತಂದರೆ, ಈ ಶತ್ರುಗಳ ವಿಚಾರ ಬಂದಾಗ ತಲೆಗಟ್ಟಿದೆ ಅಂತ ಬಂಡೆ ಹೋಗಿ ಚಚ್ಕೊಳಕ್ಕಾಗತ್ತಾ ಅನ್ನುವ ರೀತಿಯಲ್ಲಿ ಆಗ್ಬಿಡುತ್ತೆ ಈ ಶತ್ರುಗಳ ವಿಚಾರ ಬಂದಾಗ. ತುಲಾರಾಶಿಯವರಿಗೆ ಶತ್ರುಗಳನ್ನು ಎದುರಿಸುವುದಿದೆಯಲ್ಲ ಬಹಳ ಕಷ್ಟಕರವಾದ ವಿಚಾರ. ಅದಕ್ಕೆ ತುಲಾರಾಶಿಯವ್ರು ನೀವು ಏನು ಮಾಡ್ತೀರಿ ಅಂತಂದರೆ, ತಕ್ಕಡಿಯಂತೆ ಹಂಗೆ ಬೆಣ್ಣೆಲ್ಲಿ ಕೂದಲು ತೆಗೆದಂಗೆ ಹಂಗೆ ತೂಗಿಸ್ಕೊಂಡು ಹೆಂಗೋ ಮಾಡಿ ಆಯ್ತು ಅಂದ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಎದುರಿ ಜಗಳ ಮಾಡ್ಕೊಂಡು ಹೋಗೋದು, ಎದುರಿ ಕಿತ್ತಾಡ್ಕೊಂಡು ಹೋಗೋದು, ಇದೆಲ್ಲ ಮಾಡಲ್ಲ. ಸೊ ಬಹಳಷ್ಟು ಸಮಯ ತನಕ ನೀವು ಇದನ್ನು ತಪ್ಪಿಸ್ಕೊಳ್ಬಹುದು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು. ಬಟ್ ದೀರ್ಘಕಾಲಿಕವಾಗಿ ನೋಡಿದಾಗ ನಿಮಗೊಂದು ರಕ್ಷಣೆಯ ಅವಶ್ಯಕತೆ ಇರ್ತದೆ. ತುಲಾರಾಶಿಯವರಿಗೆ ಈಗ ನೀವು ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಶತ್ರುಗಳು ಜಾಸ್ತಿ, ಅಥವಾ ಮೇಲಧಿಕಾರಿಗಳಿಂದ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಏನಾಗುತ್ತೆ ನೋಡಿ. ಈಗ ಎಟ್ ಪ್ರೆಸೆಂಟ್ ಈ ವಿಡಿಯೋ ನಾನು ಮಾಡಬೇಕಾದ್ರೆ ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಇದ್ದಾನೆ. ಸೊ ಗುರು ಯಾರು? ನಿಮಗೆ ಷಷ್ಠ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದ್ರೆ ಏನಾಗುತ್ತೆ, ತುಲಾರಾಶಿಯವರಿಗೆ ಕರ್ಕದಲ್ಲಿ ಗುರು ಇರುವ ತನಕ, ಅಂದ್ರೆ ಇನ್ನು 1 ವರ್ಷಗಳ ತನಕ ಸ್ವಲ್ಪ ಎಲ್ಲಿ ಜಾಬ್ ಮಾಡ್ತಿದ್ರಲ್ಲ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೇ ನಿಮಗೆ ಶತ್ರುಗಳ ಸ್ವರೂಪದಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಅಥವಾ ಯಾರು ಮೊದಲಿಂದ ನಿಮ್ಮ ಶತ್ರುಗಳಾಗಿರ್ತಾರೋ ಅವರಿಗೆ ಪ್ರಮೋಷನ್ ಸಿಕ್ಕಿ ದೊಡ್ಡ ಹುದ್ದೆಗೆ, ನಿಮ್ಗಿನ ದೊಡ್ಡ ಹುದ್ದೆಗೆ ಹೋಗಿ ಕೂತ್ಕೊಳ್ತಾರೆ, ನಿಮ್ಗೆ ಆರ್ಡರ್ ಮಾಡುವಂಥವ್ರು ಆಗ್ಬಿಡ್ತಾರೆ. ಈ ಕಡೆ ಕೆಲಸ ಬಿಡೋಕ್ಕೂ ಆಗಲ್ಲ, ಈ ಕಡೆ ನಿತ್ಯ ಅವ್ರ ಹತ್ರ ಹಿಂಸೆ ಅನುಭವಿಸೋಕ್ಕೂ ಆಗಲ್ಲ, ಅವರಿಗೆ ಬಕೆಟ್ ಹಿಡಿಯೋಕ್ಕೂ ಆಗಲ್ಲ. ಏನು ಮಾಡೋದು ಅನ್ನುವಂಥ ವಿಚಿತ್ರವಾದ ಸ್ಟೇಟಸ್ನಲ್ಲಿ ತುಲಾರಾಶಿಯವರಿಗೆ ಆಗಲೇ ಬಂದಿರ್ತೀರಿ, ಅಥವಾ ಮುಂದಿನ ದಿನಗಳಲ್ಲಾದರೂ ಬರುವ ಸಾಧ್ಯತೆಗಳಿರ್ತದೆ. ಈಗ ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥವ್ರು, ನಿಮಗೆ ಯಾವಾಗಲೂ ಹಿಂಸೆ ಕೊಡ್ತಿರತಕ್ಕಂಥವ್ರು ನಿಮ್ಮ ಮೇಲಧಿಕಾರಿಯಾಗಿ ಬಂದುಬಿಟ್ರೆ ಅದಕ್ಕಿಂತ ದೊಡ್ಡ ನರಕ ಇನ್ನೊಂದುಂಟಾ? ಇದೊಂದು ವಿಚಾರ. ಬರೇ ಜಾಬ್ ಮಾಡ್ತಿರೋಂಥವ್ರು ಅಂತ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಿರೋಂಥವ್ರು ಆಗಿರಲಿ, ಅಥವಾ ನೀವು ಮನೇಲೇ ಇರ್ತಕ್ಕಂಥವ್ರು ಆಗಿರಲಿ, ಏನಾಗ್ಬಿಡುತ್ತೆ, ತುಲಾರಾಶಿಯವರಿಗೆ ಷಷ್ಠ್ಯಾಧಿಪತಿ ಗುರುವಾಗಿರೋದ್ರಿಂದ ನಿಮಗಿನ್ನ ಹಿರಿಯರೇ ನಿಮ್ಮ ಶತ್ರುಗಳಾಗ್ಬಿಡ್ತಾರೆ. ನಿಮಗೆ ಯಾರು ಮಾರ್ಗದರ್ಶನ ಮಾಡಬೇಕೋ, ನಿಮಗೆ ಯಾರು ನಿಮ್ಮನ್ನು ಕಾಪಾಡಬೇಕೋ, ನಿಮಗೆ ಯಾರು ರಕ್ಷಣೆ ಕೊಡಬೇಕೋ ಅಂಥವರೇ ನಿಮ್ಮ ಮೇಲೆ ಒಂಥರ ಶತ್ರುಗಳ ತನ ಆಡ್ಲಿಕ್ಕೆ ಶುರು ಮಾಡಿದ್ರೆ ಬೆಲಿನೇ ಎದ್ದು ಹೊಲ ಮೇಯ್ದಂಗೆ ಆಗುತ್ತದು ಕತೆ. ಸೊ ತುಲಾರಾಶಿಯವರಿಗೆ ಶತ್ರುಗಳ ಕಾಟ ಒಂಥರ ಬಿಸಿ ತುಪ್ಪ, ಉಗಿಯೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ, ಹೊರಗಡೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಒಳಗಡೆ ಇಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಥರ ಆಗಿರುತ್ತೆ. ಸೊ ತುಲಾರಾಶಿಯವರು ಏನು ಮಾಡಿದರೆ ಈ ಶತ್ರು ಬಾಧೆಗಳಿಂದ ಹೊರಬರಬಹುದು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಅಷ್ಟೇ ಅಲ್ಲ, ಅದು ದೃಷ್ಟಿದೋಷ ಆಗಿರಬಹುದು, ಅದು ಮಾಟಮಂತ್ರದ ತನಕ ಹೋಗಿದ್ದಿರಬಹುದು, ನಿರಂತರ ಮಾಟಮಂತ್ರ ನಡೀತಾ ಇದ್ದಿರಬಹುದು, ಅಥವಾ ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳು ಇದಾಗಿರಬಹುದು. ಯಾವುದೇ ಇರಲಿ, ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ, ನೀವು ತುಲಾರಾಶಿಯವರಾಗಿದ್ದಲ್ಲಿ ನಿಮ್ಮ ಶತ್ರು ಬಾಧೆ ಕಂಟ್ರೋಲಿಗೆ ಬರುತ್ತೆ, ನಿಮ್ಮ ಮೇಲಿನ ಮಾಟಮಂತ್ರಾದಿಗಳು ಕಂಟ್ರೋಲಿಗೆ ಬರುತ್ತೆ, ನಿಮ್ಮ ಈ ಸಮಸ್ಯೆಗಳು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಏನು ಮಾಡಬೇಕು ನೀವು ನೋಡಿ, 2 ವಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಮಂಗಳವಾರ, ಇನ್ನೊಂದು ಗುರುವಾರ. ಗುರುವಾರ ಆದರೂ ಓಕೆ, ಮಂಗಳವಾರ ಆದರೂ ಓಕೆ. ಗುರುವಾರ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ನೀವು ಆರಾಧನೆ ಮಾಡ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಶಿವ ಸನ್ನಿಧಾನ, ಈಶ್ವರನ ನೀವೇನಾದರೂ ಗುರುವಾರಗಳಲ್ಲಿ ಈಶ್ವರನಿಗೆ ಭಸ್ಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಅದರಲ್ಲಿ ಯಾವುದು? ತ್ರಿಶತಿ ಅಂತ ಬರುತ್ತೆ, ರುದ್ರ ತ್ರಿಶತಿ ಅಂತ ಬರುತ್ತೆ. ಈ ರುದ್ರ ತ್ರಿಶತಿ ಮಂತ್ರ, ತ್ರಿಶತಿ ಅಂದರೆ 300 ಅಂತ. ಸೊ ಈಶ್ವರನ 300 ಹೆಸರುಗಳು ಅಂತ ಅನ್ಕೊಳ್ಳಿ, ಆಯ್ತಾ? ಸೊ ಈ ರುದ್ರ ತ್ರಿಶತಿ ಮಂತ್ರಗಳಿಂದ ಗುರುವಾರ ದಿನ ಸಂಧ್ಯಾಕಾಲದಲ್ಲಿ ಅಥವಾ ಸೂರ್ಯಾಸ್ತ ಆದ ನಂತರ, ಸ್ವಲ್ಪ ಕತ್ಲಾದ ನಂತರ ನೀವು ಈಶ್ವರನಿಗೆ ಭಸ್ಮದಲ್ಲಿ ತ್ರಿಶತಿ ಅರ್ಚನೆಯನ್ನು ಮಾಡಿಸಿ, ಆ ಪ್ರಸಾದ ಭಸ್ಮವನ್ನು ನೀವು ಯಾವಾಗಲೂ ಹಣೆಯಲ್ಲಿ ಹಚ್ಕೊಳ್ತಕ್ಕಂಥದ್ದು. ಯಾವಾಗಲೂ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ತಕ್ಷಣ ಆ ಭಸ್ಮವನ್ನು ಹಣೆಗೆ ಒಂದು ಸ್ವಲ್ಪನವರು ಇಟ್ಕೋಬೇಕು, ಆಯ್ತಲ್ವಾ? ಅದನ್ನು ಒಂದು ಪ್ಯಾಕೆಟ್ ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಕ್ಕಂಥದ್ದು. ಸೊ ಯಾರಾದರೂ ನಿಮ್ಗಿನ ದೊಡ್ಡವರು ನಿಮ್ಮ ಮೇಲೆ ಶತ್ರುತ್ವ ಮಾಡ್ತಾ ಇದ್ದಾರೆ ಅಂತಲೋ, ಅಥವಾ ಯಾವುದೇ ಶತ್ರು ಬಾಧೆಯನ್ನು ನೀವು ಅನುಭವಿಸ್ತಾ ಇದ್ದೀರಿ ಅನ್ಬೇಕಾದ್ರೆ ಆ ಭಸ್ಮ ನಿಮ್ಮ ಹಣೆಯಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ಕೂಡ ನೀವು 9 ಗುರುವಾರಗಳು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ತುಂಬ ಹೆಲ್ಪ್ಫುಲ್ ಆಗುತ್ತೆ.
ಆಗತ್ತೆ ನಿಮಗೆ. ಇಲ್ಲ ಇನ್ನೂ ಸಿಂಪಲ್ ಆಗಿರ್ತಕ್ಕಂಥ, ಯಾಕಂದ್ರೆ 9 ಗುರುವಾರಗಳು ಭಸ್ಮ, ಅಥವಾ ನಮಗೆ ನಮ್ಮ ಹತ್ರ ಇರೋ ಈಶ್ವರನ ದೇವಸ್ಥಾನ ಇಲ್ಲ, ಅಥವಾ ಈಶ್ವರನ ದೇವಸ್ಥಾನ ಇದ್ರೆ ಅವ್ರಿಗೆ ರುದ್ರ ತ್ರಿಶತಿ ಎಲ್ಲ ಮಾಡಕ್ ಬರಲ್ಲ ಅಂದ್ರು, ಅಥವಾ ಬಾಡಲ್ಲ ಅಂದ್ರು, ಅಥವಾ ಏನೋ ಅಂದ್ರು, ನಿಮ್ ಕೈಲಿ ಆಗ್ತಾ ಇಲ್ಲ, ಟೈಮ್ ಇಲ್ಲ, ಏನೋ ಅಂದ್ರು ಅಂತ ಆದ್ರೆ ಅದಕ್ಕೋಸ್ಕರ ಸಿಂಪಲ್ ಆದ ಮತ್ತೊಂದು ಪವರ್ಫುಲ್ ಪರಿಹಾರವನ್ನು ಹೇಳ್ತಾನೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನ ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನ ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬಾ 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 ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ
ह्रीं श्रीं क्लीं स्वाहा। ॐ ऐं विशाले ह्रीं श्रीं क्लीं स्वाहा। ॐ ऐं विशाले ह्रीं श्रीं क्लीं स्वाहा।